ನಮಸ್ಕಾರ. ಸ್ಮಾರ್ಟ್ ಟಿವಿಯ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಆದಿತ್ಯ. ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದಂತಹ ಬೀದರ್ನ ATM ದರೋಡೆ ಪ್ರಕರಣವನ್ನು ಇಂದು ಬೀದರ್ ಪೊಲೀಸರು ಭೇದಿಸಿದ್ದಾರೆ. ಬಿಹಾರದಲ್ಲಿ ಆರೋಪಿಗಳ ಕಾರನ್ನ ಸಿನಿಮೀಯ ಸ್ಟೈಲ್ನಲ್ಲಿ ಅಟ್ಯಾಕ್ ಮಾಡಿ ಅವರನ್ನ ಬಂಧಿಸಿದ್ದಾರೆ. ಅಮನ್ ಕುಮಾರ್ ಸಿಂಗ್ ಮತ್ತು ಅಲೋಕ್ ಕುಮಾರ್ ಸಿಂಗ್ ಅನ್ನುವಂಥ ಇಬ್ಬರು ದರೋಡೆಕೋರನ್ನು ಬಂಧಿಸಿದ್ದಾರೆ. ಈಗ ಈ ಒಂದು ವರ್ಷದ ಹಿಂದೆ ಅಂದರೆ ಜನವರಿ 16, 2025ರಲ್ಲಿ ಬೀದರ್ನ ನಗರ ಭಾಗದಲ್ಲಿ ಹಾಡ ಹಗಲೇ ಒಂದು ದರೋಡೆಯಾಗಿತ್ತು. ATMಗೆ ಹಣವನ್ನು ವರ್ಗಾಯಿಸಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಬೈಕ್ನಲ್ಲಿ ಇಬ್ಬರು ವ್ಯಕ್ತಿಗಳು ಬಂದು ಶೂಟೌಟ್ ಮಾಡಿ, ಅಲ್ಲಿದ್ದಂಥ ಸಿಬ್ಬಂದಿಗಳಿಗೆ ಶೂಟೌಟ್ ಮಾಡಿ 83 ಲಕ್ಷ ರೂಪಾಯಿ ನಗದು ಹಣವನ್ನು ಕದ್ದುಕೊಂಡು ಪರಾರಿಯಾಗಿದ್ದಂಥದ್ದು. ಸರಿಸುಮಾರು 1 ವರ್ಷ 7 ತಿಂಗಳುಗಳ ನಂತರ ಆ ಇಬ್ಬರು ದರೋಡೆಕೋರನ್ನ ಬಂಧಿಸಿದ್ದಾರೆ. ಅವರು ಶೂಟೌಟ್ ಮಾಡಿದಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದ, ಇನ್ನೊಬ್ಬ ವ್ಯಕ್ತಿಯ ಸ್ಥಿತಿ ಗಂಭೀರವಾಗಿತ್ತು. ಈಗ ಬೀದರ್ನ ಪೊಲೀಸರು ಬಿಹಾರಕ್ಕೆ ಹೋಗಿ ಅವರಿಬ್ಬರನ್ನು ಅರೆಸ್ಟ್ ಮಾಡಿ ಇಂದು ಕರ್ಕೊಂಡು ಬಂದಿದ್ದಾರೆ. ಅದರ ಜೊತೆಗೆ ರೇಪ್ ಕೇಸ್ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಜೀವನ ಪರ್ಯಂತ ಜೈಲು ವಾಸಕ್ಕೆ ಕಳಿಸಲಾಗಿದೆ. ಆ ಸಂದರ್ಭದಲ್ಲೂ ಕೂಡ ಜೈಲಿನಲ್ಲೂ ಕೂಡ ಅವರು ಬಿಂದಾಸ್ ಜೀವನವನ್ನು ನಡೆಸ್ತಾ ಇದ್ದಾರೆ. ಈ ಆಗಸ್ಟ್ 6ರಂದು CCB ಅಧಿಕಾರಿಗಳು ದಿಢೀರ್ ದಾಳಿಯನ್ನು ನಡೆಸಿದ್ರು. ಆ ಸಂದರ್ಭದಲ್ಲಿ ಅವ್ರಿಗೇನು ಸಿಕ್ಕಿರಲಿಲ್ಲ. CCB ಅಧಿಕಾರಿಗಳಲ್ಲ, ಆಗಸ್ಟ್ 6ರಂದು ಆ ಪರಪ್ಪನಾಗಹ ಜೈಲಿನಲ್ಲಿರುವಂತಹ ಪೊಲೀಸ್ ಸಿಬ್ಬಂದಿಯೇ ತಪಾಸಣೆಯನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಏನೂ ಸಿಕ್ಕಿರಲಿಲ್ಲ. ಆಗಸ್ಟ್ 11ನೇ ತಾರೀಕು CCB ಅಧಿಕಾರಿಗಳು ದಾಳಿಯನ್ನು ನಡೆಸಿದಂತಾಗ ಅವ್ರಿಗೆ VIP ಟ್ರೀಟ್ಮೆಂಟ್ ಸಿಗ್ತಾ ಇರೋದು ಪತ್ತೆಯಾಗಿದೆ ಅಂತೇಳಿ ಹೇಳಿದರು. ಯೂಶ್ವಲ್ ಆಗಿ ಇವರು ಈಗ ಆರೋಪಿ ಅಲ್ಲ, ಯಾರು ಪ್ರಜ್ವಲ್ ರೇವಣ್ಣ ಅವರು ಅಪರಾಧಿ. ಅಪರಾಧಿ ಅಂತ ಹೇಳಿದ್ಮೇಲೆ ನಿಯಮಾನುಸಾರ ಅವರು ಬಿಳಿ ಬಟ್ಟೆಯನ್ನು ಧರಿಸಬೇಕು. ಅದು ಜೈಲಿನ ಒಂದು ಯೂನಿಫಾರ್ಮ್ ಇದ್ದ ಹಾಗೆ ಅದನ್ನು ಅವರು ಧರಿಸಲೇಬೇಕು. ಆದರೆ CCB ಅಧಿಕಾರಿಗಳು ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಅವರು ಸಿವಿಲ್ ಡ್ರೆಸ್ನಲ್ಲಿ ಇರುವಂಥದ್ದು ಪತ್ತೆಯಾಗಿದೆ. ಜೊತೆಗೆ ಆಂಡ್ರಾಯ್ಡ್ ಮೊಬೈಲ್ ಒಂದನ್ನು ಬಳಸ್ತಾ ಇದ್ರು ಅವರು ಅಂತೇಳಿ ತಿಳಿದು ಬಂದಿದೆ. ಆ ಮೊಬೈಲ್ನಲ್ಲಿ ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ನೆಟ್ಫ್ಲಿಕ್ಸ್ ಅಂತೇಳಿ ಸೋಷಿಯಲ್ ಮೀಡಿಯಾಗಳೆಲ್ಲವನ್ನೂ ಬಳಸ್ತಾ ಇದ್ರು ಅಂತ ಹೇಳಿದೆ. ಆ ಎಲ್ಲ ಅಪ್ಲಿಕೇಶನ್ಗಳು ಪಾಸ್ವರ್ಡ್ ಲಾಕ್ ಆಗಿತ್ತು. ಪಾಸ್ವರ್ಡ್ನ ಕೇಳಿದಾಗ ನಮ್ಗೆ ಗೊತ್ತಿಲ್ಲ ಅಂಥೇಳಿ ಪ್ರಜ್ವಲ್ ರೇವಣ್ಣ ಅವರು ಹೇಳಿರುವಂಥದ್ದು. ಅದ್ರ ಜೊತೆಗೆ ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಅಸಿಸ್ಟೆಂಟ್ ಸೂಪರ್ಡೆಂಟ್ ಈರಣ್ಣ ರಂಗಾಪುರ ಅವ್ರನ್ನ ಅಮಾನತುಗೊಳಿಸಲಾಗಿದೆ. ಜೈಲಿನ ಮುಖ್ಯ ಅಧೀಕ್ಷಕ ಅಂಶುಕುಮಾರ್ ಅವರಿಗೆ ಶೋಕಾಸ್ ನೋಟಿಸ್ ನೀಡಲಾಗಿದೆ. VIP ಸೆಲ್ನಿಂದ ನಾರ್ಮಲ್ ಸೆಲ್ಗೆ ಪ್ರಜ್ವಲ್ ರೇವಣ್ಣ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ಇದರ ಮಧ್ಯೆ ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿ, ರೇಡ್ಗೆ ಸೂಚಿಸಿದ್ದೆ ನಾನು, ನನ್ನ ಆದೇಶದ ಮೇಲೆ ರೇಡ್ ಮಾಡಲಾಗಿದೆ. ಇದಕ್ಕೆ ನಾವು ಒಂದು ಕಠಿಣ ಕ್ರಮವನ್ನು ತೆಗೆದುಕೊಳ್ತೀವಿ, ಈಸಿಯಾಗಿ ಅವ್ರನ್ನ ಸುಮ್ಮನೆ ಬಿಟ್ಬಿಡಲ್ಲ ಅಂತ ಹೇಳಿದ್ರು. ನೋಡಿ, ಪರಪ್ಪನ ಅಗ್ರಹಾರವನ್ನ ಜೈಲು ಅನ್ನೋದಕ್ಕಿಂತ ಪರಪ್ಪನ ಅಗ್ರಹಾರ ಜೈಲನ್ನ ಮರುನಾಮಕರಣ ಮಾಡಿಬಿಡಿ. ಅದನ್ನ ಜೈಲು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ರೆಸಾರ್ಟ್ ಅಂತ ಮಾಡಿಬಿಡಿ. ಯಾಕಂತ ಹೇಳಿದ್ರೆ ಪರಪ್ಪರ ಅಗ್ರಹಾರದಲ್ಲಿ ಇದೇ ಮೊದಲ ಸಾರಿ ಅಲ್ಲ VIP ಟ್ರೀಟ್ಮೆಂಟ್ ಸಿಗ್ತಾ ಇರೋದು. ಈ ಹಿಂದೆನೂ ಸಾಕಷ್ಟು ಜನಗಳಿಗೆ, ಸಾಕಷ್ಟು ಸೆಲೆಬ್ರಿಟಿಗಳಿಗೆ, VIP ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅನ್ನುವಂತಹ ಆರೋಪಗಳಿದ್ದುವು. ಈ ಹಿಂದೆ ದರ್ಶನ್ ಅವರು ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ಅವರು ಕೂಡ ಒಂದು ಕೈಯಲ್ಲಿ ಸಿಗರೇಟು, ಒಂದು ಕೈಯಲ್ಲಿ ಕಾಫಿ ಕಪ್ಪು ಅಂತೇಳಿ ಅದನ್ನು ಸಾಕಷ್ಟು ಚರ್ಚೆ ಆಗಿತ್ತು. ಅದಾದ ನಂತರ ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲಿಗೆ ವರ್ಗಾವಣೆಯನ್ನು ಮಾಡಲಾಯಿತು. ಅವರು ಮಾತ್ರ ಅಲ್ಲ, ಈ ಹಿಂದೆ ಕೂಡ ಇದೇ ಥರ ಸಾಕಷ್ಟು ಪ್ರಕರಣಗಳು ಬಂದಿವೆ. ಒಂದು ಕೆಲಸ ಮಾಡಿಬಿಡಿ, ನೀವು ಪರಪ್ಪನ ಅಗ್ರಹಾರ ಜೈಲನ್ನ ಮರುನಾಮಕರಣ ಮಾಡಿ ಒಂದು ರೆಸಾರ್ಟ್ ಅಂತೇಳಿ ಡಿಕ್ಲೇರ್ ಮಾಡಿಬಿಡಿ. ಅಲ್ಲಿ ಬರುವಂಥ ಪ್ರತಿಯೊಂದು ಕೈದಿಗಳಿಗೂ VIP ಟ್ರೀಟ್ಮೆಂಟ್ ಕೊಟ್ಟು ಮಜಾ ಮಾಡಕ್ಕೆ ಬಿಟ್ಬಿಡಿ. ಇನ್ನೇನು ಮಾಡೋಕ್ಕಾಗ್ತದೆ? ಮತ್ತೆ ಒಬ್ಬ ಕೈದಿಯನ್ನ, ಅದು ವಿಚಾರಣಾಧೀನ ಕೈದಿ ಅಲ್ಲ, ಅವರು ಅಪರಾಧಿ ಅಂತೇಳಿ ಪ್ರೂವ್ ಆಗಿದೆ, ಜೀವನ ಪರ್ಯಂತ ಜೈಲು ವಾಸವನ್ನು ಅನುಭವಿಸ್ಬೇಕು, ಅವರ ಮರಣ ಹೊಂದೋ ತನಕ ಜೈಲಿನಲ್ಲಿ ಇರಬೇಕು ಅಂತೇಳಿ ಕೋರ್ಟಿನ ಆದೇಶವಾಗಿದೆ. ಅಂತಹ ಒಬ್ಬ ಕೈದಿಗೆ ಅವರ ಬ್ಯಾರಕ್ನಲ್ಲಿ ಮೊಬೈಲ್ ಬಳಸೋದಕ್ಕೆ ಪರ್ಮಿಷನ್ ಸಿಗ್ತಾ ಇದೆ, ಮೊಬೈಲ್ ಫೋನ್ ಸಿಗ್ತಾ ಇದೆ. ಮೊಬೈಲ್ ಫೋನು ಜೈಲಿನಲ್ಲಿ ಪ್ರೊಹಿಬಿಟೆಡ್. ಮೊಬೈಲ್ ಫೋನ್ಗಳನ್ನು ಯೂಸ್ ಮಾಡೋ ಹಾಗಿಲ್ಲ. ಮೊಬೈಲ್ ಫೋನ್ಗಳು ಮಾತ್ರ ಅಲ್ಲ, ಯಾವುದೇ ವೆಪನ್ಗಳಾಗಿರ್ಬೋದು, ಚಾಕು ಆಗಿರ್ಬೋದು, ಅಥವಾ ಹಲ್ಲೆ ಮಾಡೋಕ್ಕೆ ಬಳಸುವಂತಹ ಯಾವುದೇ ವೆಪನ್ಗಳನ್ನು ಜೈಲಿನ ಒಳಗಡೆ ಬಳಸೋ ಹಾಗಿಲ್ಲ. ಅಂತಹ ಸಂದರ್ಭದಲ್ಲಿ ಹೈ ಸೆಕ್ಯೂರಿಟಿ ಇರುವಂತಹ ಜೈಲು ಪರಪ್ಪನ ಅಗ್ರಹಾರ ಜೈಲು ಅಂತ ಹೇಳಿದೆ. ಆ ಜೈಲಿನ ಒಳಗಡೆನೆ ಮೊಬೈಲ್ ಫೋನ್, ಸೆಲ್ ಫೋನ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿರುವಂತಹ ಅಧಿಕಾರಿಗಳು
ಎಷ್ಟು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ಲೇಬೇಕು. ಈಗ ಯಾರನ್ನೋ ಒಬ್ಬರನ್ನ ಏನು ಕರ್ತವ್ಯ ಲೋಪದ ಮೇಲೆ ನೀವು ಅಮಾನತುಗೊಳಿಸಿಬಿಟ್ರಿ, ಮುಂದೆ ಈ ಹಿಂದೆ ಕೂಡ ಅದೇ ರೀತಿಯಾಗಿರುವಂಥದ್ದು. ಎಷ್ಟು ಜನ ಏನು VIP ಗಳಿಗೆ ಅಲ್ಲಿ VIP ಟ್ರೀಟ್ಮೆಂಟ್ ಸಿಕ್ಕಿಲ್ಲ. ಸೊ ಈಗ ನೀವು ಅವ್ರನ್ನ ಅಮಾನತುಗೊಳಿಸ್ತೀರಾ, ನೆಕ್ಸ್ಟ್ ಏನೋ ಈ ಪ್ರಕರಣಗಳು ಸರಿ ಹೋಗ್ಬಿಡ್ತದೆ ಅಂತ ಹೇಳಿದ್ರೆ ಸಾಧ್ಯನೇ ಇಲ್ಲ. ನೀವು ಅದರ ಒಳಗಡೆ, ಜೈಲಿನ ಒಳಗಡೆ ಇರುವಂತಹ ಹುಳಗಳನ್ನ ಹಿಡಿಬೇಕು ಅಂತ ಹೇಳಿದ್ರೆ ಅಲ್ಲಿರುವಂತಹ ಯಾರೋ ಒಬ್ಬ ಕಾನ್ಸ್ಟೇಬಲ್ ಅಥವಾ ಯಾರೋ ಒಬ್ಬ ಏನು ಇನ್ನೂ ಉನ್ನತ ಅಧಿಕಾರಿಗಳು ಇರ್ಬೋದು. ಕೇವಲ ಕಾನ್ಸ್ಟೇಬಲ್ಗಳು ಮಾತ್ರ ಅಂತ ಹೇಳಕ್ಕಾಗಲ್ಲ. ಅಲ್ಲಿರುವಂತ ಯಾವ ಅಧಿಕಾರಿಗಳ ಸಪೋರ್ಟ್ ಮೇಲೆ ಪ್ರಜ್ವಲ್ ರೇವಣ್ಣಗೆ ಮೊಬೈಲ್ ಸಿಕ್ತು ಅನ್ನೋದನ್ನ ನೀವು ಪತ್ತೆ ಹಚ್ಚಬೇಕಾಗ್ತದೆ. ಅದನ್ನ ಬಿಟ್ಟು ನೀವು ಕೇವಲ ಏನು ಜೈಲಿನ ನಿರ್ವಹಣಾಧಿಕಾರಿಗಳನ್ನ ನಾವು ಅಮಾನತುಗೊಳಿಸ್ತೀವಿ ಅಂತ ಹೇಳಿದ್ರೆ ಆಗಲ್ಲ. ಅವ್ರ ಮೇಲೆ ಒಂದು ನೋಟಿಸ್ ಕೊಟ್ಟು ಈ ಕೇಸ್ನ ಕ್ಲೋಸ್ ಮಾಡಿಬಿಡ್ತೀವಿ ಅಂತ ಹೇಳಿದ್ರೆ ಆಗಲ್ಲ. ಪ್ರಜ್ವಲ್ ರೇವಣ್ಣ ಅವರು ಸರಿಸುಮಾರು 2 ವರ್ಷಗಳಿಂದ ಜೈಲಿನಲ್ಲಿದ್ದಾರೆ. ಸೊ 2 ವರ್ಷಗಳಿಂದ ಜೈಲಿನಲ್ಲಿದ್ದಾರೆ ಅಂತ ಹೇಳಿದ್ರೆ ಅವರು ಯೂನಿಫಾರ್ಮ್ನ ಬಳಸಿಲ್ಲ, ಯೂನಿಫಾರ್ಮ್ನ ಧರಿಸಿಲ್ಲ ಅಂತ ಹೇಳಿದ್ರೆ ಅದು ನಿಮ್ಮ ಏನು ನೋಟಿಸ್ಗೆ ಬರಲಿಲ್ವಾ? ಅದು ನಿಮ್ಮ ಕಣ್ಣಿಗೆ ಕಾಣಿಸ್ಲಿಲ್ವಾ? ಹಾಗಿದ್ರೆ ಈ ಹಿಂದೆ ಕೂಡ ಪ್ರಜ್ವಲ್ ರೇವಣ್ಣ ಅವ್ರನ್ನ ಜೈಲಿನ ಗ್ರಂಥಪಾಲಕನನ್ನಾಗಿ ನೇಮಿಸಲಾಗಿದೆ. ಅವರು ಅದಕ್ಕೆ ಕೆಲಸ ಮಾಡ್ತಾರೆ ಅಂತ ಹೇಳಲಾಗಿತ್ತು. ಆದರೆ ಏನು ಮೊದಲು ಕೆಲವೊಂದಿಷ್ಟು ದಿನಗಳ ಕಾಲ ಅವರು ಕೆಲಸಕ್ಕೆ ಬಂದರು, ಅದಾದ ತಕ್ಷಣ ಅವ್ರು ಕೆಲಸಕ್ಕೆ ಬಂದಿಲ್ಲ ಅನ್ನುವಂಥ ಆರೋಪ ಕೂಡ ಕೇಳಿ ಬಂದಿತ್ತು. ಅದಕ್ಕೆ ನೀವೇನು ಕ್ರಮವನ್ನು ತೆಗೆದುಕೊಂಡಿರಿ? ಸೊ ಇದು ಕೇವಲ ಏನೋ ಅವ್ರ ಮೇಲೆ ನಾವು ನೋಟಿಸ್ ತಗೊಳ್ತೀವಿ, ಕಠಿಣ ಕ್ರಮವನ್ನು ಗೃಹ ಸಚಿವರು ಹೇಳಿದ್ರು, ಏನೋ ರೈಡ್ ಮಾಡಕ್ಕೆ ಹೇಳಿದ್ದೆ ನಾನು, ಅವರ ಮೇಲೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗ್ತದೆ ಅಂತೇಳಿ. ಆ ಕಠಿಣ ಕ್ರಮವನ್ನು ಏನ್ ತೆಗೆದುಕೊಳ್ತೀರಾ ಅನ್ನುವಂಥದ್ದು ಸಹ ಸಾರ್ವಜನಿಕರ ಗಮನಕ್ಕೆ ಬರಬೇಕು ಅನ್ನುವಂಥದ್ದು ನಾನು ಕೇಳ್ತಾ ಇರೋದು ಇಲ್ಲಿ. ನೋಡೋಣ ಏನ್ ಮಾಡ್ತಾರೆ ಅಂತೇಳಿ ಗೊತ್ತಿಲ್ಲ. ಯಾಕಂದ್ರೆ ಗೃಹ ಸಚಿವರು ಹೇಳಿದ್ದಾರೆ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತೇಳಿ. ಪೊಲೀಸ್ನ ಅಧಿಕಾರಿಗಳು ಕೂಡ ಹೇಳಿದ್ದಾರೆ ಇದು ಈ ತರ ಇನ್ ಮುಂದೆ ಆಗಲ್ಲ ಅಂತೇಳಿ. ಈ ತರ ಸಾಕಷ್ಟು ಸರಿ ಹೇಳಿದ್ದಾರೆ ಬಿಡಿ, ಇವ್ರನ್ನ ನಂಬಕ್ಕಾಗಲ್ಲ. ಹೀಗಾಗಿನೇ ಸಾರ್ವಜನಿಕರಲ್ಲಿ ಏನು ಪೊಲೀಸ್ ಮೇಲಿನ ನಂಬಿಕೆ ನಶಿಸಿ ಹೋಗ್ತಾ ಇರುವಂಥದ್ದು. ಸಾರ್ವಜನಿಕರು ಪೊಲೀಸ್ ಸ್ಟೇಷನ್ನಲ್ಲಿ ಅಥವಾ ಕಾನೂನು ವ್ಯವಸ್ಥೆಯಲ್ಲಿ ನಂಬಿಕೆಯನ್ನ ಕಳೆದುಕೊಳ್ತಾ ಇದ್ದಾರೆ. VIP ಟ್ರೀಟ್ಮೆಂಟ್ ಸಿಗ್ತಾ ಇದೆ, VIP ಗಳಿಗೆ ಬೇರೆ ಟ್ರೀಟ್ಮೆಂಟ್ ಸಿಗುತ್ತೆ, ಜನಸಾಮಾನ್ಯರಿಗೆ ಬೇರೆ ಟ್ರೀಟ್ಮೆಂಟ್ ಸಿಗುತ್ತೆ, ಸೆಲೆಬ್ರಿಟಿಗಳಿಗೆ ಬೇರೆ ಟ್ರೀಟ್ಮೆಂಟ್ ಸಿಗುತ್ತೆ, MP MLA ಅವರಿಗೆ ಬೇರೆ ಟ್ರೀಟ್ಮೆಂಟ್ ಸಿಗುತ್ತೆ ಅಂತೇಳಿ ಸಾಕಷ್ಟು ಸಾರಿ ಹೇಳಿದ್ದಾರೆ. ಆದ್ರಿಂದ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕು ಅಂತ ಹೇಳಿದ್ರೆ ಇಂತಹ ಹೈ ಪ್ರೊಫೈಲ್ ಕೇಸ್ಗಳಿಗೆ ಸರಿಯಾದಂತಹ ಶಿಕ್ಷೆ ಆಗಬೇಕು. ನೋಡೋಣ ಏನ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ, ಕಾದ್ ನೋಡೋಣ ಏನ್ ಮಾಡ್ತಾರೆ ಅಂತ ಹೇಳಿ. ನಾನು ಮೊನ್ನೆ ಮಾತನಾಡುವಾಗ ಹೇಳ್ತಾ ಇದ್ದೆ, ಏನು ಬೀದಿ ಬದಿ ವ್ಯಾಪಾರಸ್ಥರುಗಳಿಗೆ ಮಾತ್ರ ಅಲ್ಲ, ಬೀದಿ ಬರಿ ಇರುವಂತಹ ಹೋಟೆಲ್ಗಳಿಗೆ ಮಾತ್ರ ಅಲ್ಲ, 5 ಸ್ಟಾರ್ ಹೋಟೆಲ್ಗಳಿಗೂ ಕೂಡ ಆರೋಗ್ಯ ಇಲಾಖೆ ತಪಾಸಣೆಯನ್ನ ಮಾಡ್ತಾ ಇದೆ. ಅವ್ರ ಮೇಲೂ ಕೂಡ ದಾಳಿಯನ್ನ ನಡೆಸಿರುವಂಥದ್ದು ಅಂತೇಳಿ. ಆ ಸಂದರ್ಭದಲ್ಲಿ ಸಾಕಷ್ಟು ಏನು ಎಕ್ಸ್ಪೈರಿ ಆಗಿರುವಂತಹ ಫುಡ್ಡು ಅಥವಾ ಕ್ಲೀನ್ಲಿನೆಸ್ನ ಮೇಂಟೈನ್ ಮಾಡಿಲ್ಲ ಅಂತೇಳಿ ಸಾಕಷ್ಟು ಚರ್ಚೆಗಳಾದವು. ಆ ಸುದ್ದಿಗಳನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ವಿ. ನಮ್ಮ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಈಗ ಹೈ ಅಲರ್ಟ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಅಲರ್ಟ್ ಆಗಿ ಏನೇ ಆಗಲಿ ನಮ್ಮ ಜನರ ಏನು ಆರೋಗ್ಯವನ್ನು ನಾವು ಕಾಪಾಡಲೇಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಂತೆ ಕಾಣ್ತದೆ. ಈಗ ಹೋಟೆಲ್ಗಳನ್ನು ಆಯಿತು, 5 ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿ ನಡೆಸಿದ್ದಾಯಿತು. ಈಗ ಸೀದಾ ಸರ್ಕಾರಿ ಏನು ಈಗ ಸೀದಾ ಸರ್ಕಾರದ ವಿಕಾಸಸೌಧದಲ್ಲಿರುವಂತಹ ಕ್ಯಾಂಟೀನ್ಗೆ ಅಧಿಕಾರಿಗಳು ದಾಳಿ ನಡೆಸಿರುವಂಥದ್ದು. ಮಂತ್ರಿಗಳು, ಸಚಿವರು, ಶಾಸಕರು, IAS ಈ ಥರ ಯಾವುದು ನಾವು ವೈಟ್ ಕಲರ್ ಜಾಬ್ ಅಂತ ಹೇಳ್ತೀವಿ ಅಂತಹ ವೈಟ್ ಕಲರ್ ಜಾಬ್ ಮಾಡುವಂತಹ ಅಧಿಕಾರಿಗಳಾಗಿರ್ಬೋದು, ನಮ್ಮನ್ನ ಆಳ್ತಾ ಇರುವಂತಹ ರಾಜಕಾರಣಿಗಳಾಗಿರ್ಬೋದು, ಅವರೆಲ್ಲರೂ ಸಹ ಬೆಳಗಿನ ಉಪಹಾರ, ಮಧ್ಯಾಹ್ನದ ಉಪಹಾರ ಸೇವಿಸುವಂತಹ ವಿಕಾಸಸೌಧದಲ್ಲಿ ಇರುವಂತಹ ಕ್ಯಾಂಟೀನ್ ಮೇಲೆ ಇವತ್ತು ದಾಳಿ ಆಯಿತು. ವಿಶೇಷ ಏನ್ ಗೊತ್ತಾ ಇದರಲ್ಲಿ, ಅಲ್ಲೂ ಕೂಡ ಊಟದ ತಟ್ಟೆಯಲ್ಲಿ ಜಿರಳೆಗಳಿದೆ ಅನ್ನುವಂಥದ್ದು. ಜಿರಳೆಗಳ ವಾಸಸ್ಥಾನವಾಗಿ ಬಿಟ್ಟಿದೆ ವಿಕಾಸಸೌಧದ ಕ್ಯಾಂಟೀನು. ಜೊತೆಗೆ ಅಲ್ಲೂ ಕೂಡ ಕ್ಲೀನ್ಲಿನೆಸ್ನ ಮೇಂಟೈನ್ ಮಾಡ್ತಾ ಇಲ್ಲ ಅನ್ನುವಂಥದ್ದು ಬೆಳಕಿಗೆ ಬಂದಿದೆ. ಕಠಿಣ ಕ್ರಮಗಳನ್ನು ತಗೊಳ್ತೀವಿ ಅಂತೇಳಿ ಎಲ್ಲ ಕೇಸ್ಗಳಲ್ಲೂ ಎಲ್ಲದರಲ್ಲೂ ಸಹ ನಾವು ಕಠಿಣ ಕ್ರಮಗಳನ್ನು ತಗೊಳ್ತೀವಿ ಅಂತ ಹೇಳ್ತಾನೆ ಇರ್ತಾರೆ. ಆದರೆ ಆ ಕಠಿಣ ಕ್ರಮ ಏನು ಅನ್ನೋದು ಇನ್ನೂವರೆಗೂ ನಮ್ಗೆ ಗೊತ್ತಾಗಿಲ್ಲ. ಏನು ಕ್ರಮ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡೋಣ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಮಾರ್ಟ್ TV.